ಸ್ವತಃ ಧರ್ಮ ರಕ್ಷಿತ ಹೋ ಅನ್ನುವಂಥದ್ದು ಈ ಒಂದಿನ ಭಾಷೆ ಅದ ಅಥವಾ ಒಂದು ಶ್ಲೋಕ ಅದ. ಇದು ನೆನಪಿಸ್ಕೊಂಡಾಗ ಹೌದು ಧರ್ಮದ ಏನು ಗೌರವ ಕೊಡೋದು, ಪ್ರೀತಿಯಿಂದ ಹಂಚೋದು, ಪ್ರೀತಿ ತಕ್ಕೊಳ್ಳೋದು ಇಷ್ಟ ಬಡದಾಡ್ದು ಹೋಗೋದಂಥದ್ದಲ್ಲ. ಆದರೆ ಕೆಲವೊಮ್ಮೆ ಏನಾಗಿಬಿಟ್ಟದಪ್ಪ ಈ ದುರಂತ ಈ ದೇಶದಲ್ಲ, ಈ ಧರ್ಮ ನೆಲೆಗಟ್ಟಲೆ ಸಾಕಷ್ಟು ಯುದ್ಧಗಳಾಗಿದ್ದಾವ, ಸಾಕಷ್ಟು ಬಡದಾಟಗಳಾಗ್ತದೆ, ಇವತ್ತಿಗೂ ಆಗ್ತಾಯಿದ್ದಾವೆ. ಅದು ಆಗಬಾರ್ದಾಗಿತ್ತು ಅಂತ ಯಾವ ಧರ್ಮ ಮನುಷ್ಯನನ್ನು ನಾಗರಿಕನನ್ನಾಗಿ ಮಾಡಬೇಕಾಗಿತ್ತು, ಒಳ್ಳೆಯ ಬದುಕನ್ನು ಕೊಡಬೇಕಾಗಿತ್ತು, ಅದು ಕೊಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಅದು ಅರ್ಥ ಮಾಡ್ಕೊಳ್ಳೋದು ತಪ್ತಾ ಇದ್ದೀವಿ ಅಂತ ನಾವು ಅದ್ರ ಸಹಿತ ಯಾವುದೇ ಧರ್ಮ ಇರಲಿ ಆ ಧರ್ಮ ಇನ್ನೊಂದು ಧರ್ಮ ಪ್ರೀತಿ ಮಾಡುವಂಥದ್ದು. ನಾವು ನಮ್ಮ ತಾಯಿಯನ್ನು ಪ್ರೀತಿ ಮಾಡೋದು ಭಾಳ ಸತ್ಯವಾದ ವಿಷಯ, ಮಾಡಲೇಬೇಕಂಥದ್ದು. ಅದೇ ರೀತಿಯಾಗಿ ಇನ್ನೊಬ್ಬರ ತಾಯಿಗೂ ನಾವು ಗೌರವ ಕೊಡುವಂಥದ್ದನ್ನು ಬೆಳೆಸಬೇಕಾಗ್ತದೆ. ಇವೆರಡೂ ಆದಾಗ ಮಾತ್ರ ಎಲ್ಲರೂ ನೆಮ್ಮದಿಯಿಂದ ಸುಖದಿಂದ ಇರಲಿಕ್ಕೆ ಸಾಧ್ಯ. ಇದು ಯಾವಾಗ ಬರ್ತದೆ? ಇದು ಬದಲಾವಣೆ ಆಗಬೇಕಾಗಿದೆ ನಮ್ಮ ಮಕರ ಸಂಕ್ರಮಣ ದಿನದಂತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕುವೆಂಪು ಅವರ ಮೇಲೆ ಹೇಳುವಂಥದ್ದು ಅವ್ರ ಬದುಕಿನ ಸಂದೇಶ ಏನಂದ್ರೆ ವಿಶ್ವ ಮಾನವನಾಗುವಂಥ. ಅದಕ್ಕೆ ದೊಡ್ಡದೇನಿಲ್ಲ, ವಿಶ್ವಮಾನವಾದ ಇಡೀ ವಿಶ್ವ ನಮ್ಮನ್ನು ಹೋಗ್ಬಿಡ್ತದೆ. ಮಾನವ ಕುಲಂ ಒಂದೇ ಒಲಂ ಅಂತ ಪಂಪ್ ಹೇಳ್ತಾರೆ, ಎಲ್ಲ ಮನುಷ್ಯರು ಒಂದಂತೇಳಿ ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಯಾವಾಗ ಬರ್ತದೆ ಕಾರ್ಯರೂಪಕ್ಕೆ ಅಂತೇಳಿ ಈ ಮಕರ ಸಂಕ್ರಮಣ ಸಂದರ್ಭದಲ್ಲಿ ನಾವು ಎಲ್ಲ ಹಿರಿಯರ ಮಾತುಗಳನ್ನ ಯಾಕೆ ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಮನಸ್ಸು ಬದಲಾಗಲಿ, ನಮ್ಮಲ್ಲಿ ಸಣ್ಣತನಗಳು ಹೋಗಲಿ, ಒಂದು ವೈಶಾಲ್ಯತೆ ಬರಲಿ, ಒಬ್ಬರನ್ನು ಪ್ರೀತಿ ಮಾಡಿ ಬದುಕುವಂಥ ಕಲೆ ನಮಗೆ ಕಾರ್ಯಗತವಾಗಲಿ ಅನ್ನುವಂಥದ್ದು ಅಂತ. ಯಾಕೆಂದ್ರೆ ಕಳ್ಕೊಳ್ಳೋದು ಭಾಳತ್ತಿಲ್ಲ ರೀ, ಆದರೆ ರಿಗೇನ್ ಮಾಡೋದು ಮತ್ತೆ ಪಡಿಯೋದು ಭಾಳ ಕಷ್ಟ. ಸ್ವರ್ಗ ಮತ್ತು ಸ್ವರ್ಗ ಕಟ್ಬೋದು ನಾವು ಇಲ್ಲ ಅಂತಲ್ಲ. ವಿಶ್ವಾಮಿತ್ರನಾಗ ತ್ರಿಶಂಕು ಸ್ಥಿತಿ ಆಗಬಾರ್ದು. ನಾಳೆ ವಿಶ್ವಾಮಿತ್ರನಾಗ ಸ್ವರ್ಗ ರಚನೆ ಮಾಡಿದ್ದೀವಿ ನಾವು ಅಂತ ಹೇಳೋದಾಗಬಾರ್ದು. ಆದರೆ ನಿಜವಾದ ಸ್ವರ್ಗ ನಿರ್ಮಾಣ ಆಗಬೇಕಾಗಿದೆ. ಇಲ್ಲದ ಸ್ವರ್ಗವೂ ಇಲ್ಲದ ನರಕ ಇದೆ. ಎಲ್ಲವೋ ಎಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ. ನೋಡ್ರಿ ಎಷ್ಟು ಅದ್ಭುತವಾಗಿ ಬಸವಣ್ಣವ್ರು ಹೇಳ್ಬಿಡ್ತಾರೆ ಅಂದ್ರೆ ಸಿಂಪಲ್ ಡೆಫಿನೇಷನ್, ಅದೇನು ಗೊಂದಲ ಇಲ್ಲ. ಯಪ್ಪ ತಮ್ಮ ತಂಗಿ ಅಂದ್ರೆ ಅದು ಏನಪ್ಪ ಸ್ವರ್ಗ. ಯಾಕೆ ಏನಂದ್ರೆ ಅದು ನರಕ ಅಂತ. ನರಕ ದರ್ಶನ ಅಲ್ಲೇ ಆಗುವಂಥದ್ದು. ಯಾಕಂದ್ರೆ ಒಬ್ಬ ತಾಯಿ ನಿಂತಿರ್ತಾಳೆ, ತಂಗಿ ಒಂದು ಸ್ವಲ್ಪ ಸಿಗ್ತೀರಿ ಏನಾದ್ರು ಹೋಗ್ರಿ ಅನ್ನಾರ ಅಂತಾಳೆ, ಇಲ್ಲ ಅಂದ್ರೆ ಏನಂತಾಳೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಹಿಂಗೆ ಧರ್ಮವನ್ನು ನಾವು ಆಚರಿಸೋದು, ಇನ್ನೊಬ್ಬರನ್ನು ಪ್ರೀತಿಸೋದು, ಇವೆರಡೂ ಈ ಕಾಲಕ್ಕಾದ್ರೆ ಇಲ್ಲಿ ಸಂಘರ್ಷಗಳು, ಇಲ್ಲಿ ಹೊಡೆದಾಟ ಆಗೋದಿಲ್ಲ. ನಮ್ಮ ಮುಖ್ಯವಾಗಿ ಇವತ್ತು ಬರುವಂಥದ್ದು ಏನದಪ್ಪ ಅಂತ ಎಲ್ಲರಿಗೂ ಉದ್ಯೋಗ ಬೇಕಾಗ್ಯದ. ಉದ್ಯೋಗನ ಯಾರೋ ಸೃಷ್ಟಿ ಮಾಡಲಿ, ಇವತ್ತು ಮೋದಿಯವರು ಸೃಷ್ಟಿ ಮಾಡಲಿ ಅಥವಾ ರಾಹುಲ್ ಅವರು ಸೃಷ್ಟಿ ಮಾಡಲಿ, ಮತ್ತೊಬ್ಬರು ಯಾರು ಸೃಷ್ಟಿ ಮಾಡಲಿ, ಈ ನಮ್ಗೆ ಗ್ಯಾರಂಟಿ ಬೇಡಾಗಿದ್ದಾವೆ. ಗ್ಯಾರಂಟಿ ಬೇಡ ನಮಗೆ. ಪ್ರತಿಯೊಬ್ಬ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ರಾಜಕೀಯ ಪಕ್ಷ ಬರಬೇಕಾಗ್ಯದ, ಒಬ್ಬ ಚಿಂತಕ್ಕೆ ಬರಬೇಕಾಗ್ಯದ. ಯಾಕಂದರೆ ಉದ್ಯೋಗ ಇಲ್ಲದ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುಡಿದ ಕೆಲಸ ಇಲ್ಲ ನಮ್ಮಲ್ಲಿ. ಹೀಗಾಗಿ ಬೆಲೆ ಏರಿಕೆ ಆಗ್ತದೆ, ಮತ್ತೊಂದು ಆಗ್ತದೆ. ಇವತ್ತು ಸರ್ಕಾರ ಏನಾಗಿದೆ ಅಂದರೆ ಟ್ಯಾಕ್ಸ್ಗಳನ್ನ ಹೇರೋದು, ಟ್ಯಾಕ್ಸ್ ತೊಗೊಳ್ಳೋದು, ಅದರಲ್ಲಿ ಒಂದು ಸ್ವಲ್ಪ ಪಾಲು ಕೊಡೋದು, ಕೊಟ್ಟಿಗೆಯಿಂದ 1 ಕಿಲೋ 5 ಕಿಲೋ ಅಕ್ಕಿ ಒಂದು ಸಾಲಾಗಿ ಏನು ಕೊಟ್ಟಂಗೆ ಮಾಡಿ, ಒಂದು ಸ್ವಲ್ಪ ಫ್ರೀ ವಿದ್ಯುತ್, ಫ್ರೀ ನೀರು ಅದು ಕೊಟ್ಟಂಗೆ ಮಾಡಿ ನಮ್ಮನ್ನು ಮೋಸ ಮಾಡ್ತಾ ಹೋಗುವಂಥ ಸರ್ಕಾರಗಳು ಇರೋ ಮುಂದೆ ಇದನ್ನು ಮೀರಿದ್ದಿಂದ ಅಧಿಕಾರ ಇರುತ್ತಿರುವಂಥ ಜನ ಅದು